ಆದರಿಸುತ್ತಿರುವ ಮತ್ತೊಂದೆಡೆ ಸೋದರ ಮಾತ್ರವೆಂಬ ಭಾಷೆಯನ್ನು ಕೊರಳಿಗೆ ಸುತ್ತಿಕೊಂಡಿರುವ ಇವರಿಬ್ಬರಲ್ಲಿ ನಾನು ಯಾರನ್ನು ಆಶ್ರಯಿಸಲಿ, ಯಾರನ್ನು ನಿರಾಕರಿಸಲಿ? ನನಗೆ ದಿಕ್ಕೆ ತೋಚದಂತಾಯಿತಲ್ಲ ಪರಮಾತ್ಮ, ನೀನೇ ಹೇಳದೇವ. ಕಲ್ಲ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಅಧಿಸಿಟ್ಟಿದ್ದೇವೆ. ನೀನು ಮುಂದೆ ನೀನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಬೇಕು, ನೀನೇ ನಿರ್ಧಾರ ಮಾಡು. ಮತ್ತೊಂದು ವಿಚಾರಗಳನ್ನ ಪರಮಾತ್ಮ, ನಿನ್ನನ್ನು ಕಂಡಾಗ ದೇವ ಆ ಕಣ್ಣನ್ನು ತಿಳಿಸಿರು. ಹಾಗೆ ಕಂಡಂತೆ ಬರು ಕಣ್ಣ ಪರಮಾತ್ಮ, ಹಾಗೆ ಅನ್ವಯಿಸುತ್ತಿರುವ ಅವನ ಮನಸ್ಸನ್ನು ವೈದ್ಯಪಡ ಕಣ್ಣ. ಕಣ್ಣ, ನಾವು ಒಂದು ಮಾಡಲೇ ನನಗೆ ಬರಬೇಕು. ನಮ್ಮ ಚಿತ್ತವನ್ನು ಮಾತು ಬರವಾಗಿ ಕಣ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳಿದ